ಮಿತ್ರರೇ ನಮಸ್ಕಾರ. ಮಿತ್ರರೇ, ಏರೋ ಇಂಡಿಯಾ 2025 ಆರಂಭಗೊಂಡಿದೆ. ನಮ್ಮ ಬೆಂಗಳೂರಿನ ಯಲಹಂಕದ ವಾಯುನೆಲೆಯಲ್ಲಿ ಈ ಏರ್ ಶೋ ನಡೀತಾ ಇದೆ. ಇದು ಇಡೀ ಏಷ್ಯಾ ಖಂಡದಲ್ಲೇ ನಡೆಯುವಂತಹ ಅತಿ ದೊಡ್ಡ ಏರ್ ಶೋ. ಅಂತಹದೊಂದು ಖ್ಯಾತಿ ಇದಕ್ಕಿದೆ. ಈ ಒಂದು ಏರ್ ಶೋನಲ್ಲಿ US, UK, ಫ್ರಾನ್ಸ್, ಸ್ವೀಡನ್, ರಷ್ಯಾ ಹೀಗೆ ವಿಶ್ವದ ಅನೇಕ ದೇಶಗಳ ಏರ್ಕ್ರಾಫ್ಟ್ಗಳು ಬರ್ತವೆ. ಅಲ್ಲಿನ ಡಿಫೆನ್ಸ್ ಕಂಪನಿಗಳು ಭಾಗವಹಿಸ್ತವೆ. ಸಾಕಷ್ಟು ಡೆಲಿಗೇಟ್ಸ್ಗಳು ಕೂಡ ಇದಕ್ಕೆ ಭೇಟಿ ಕೊಡ್ತಾರೆ. ರಕ್ಷಣಾ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ವ್ಯಾಪಾರ ಒಪ್ಪಂದಗಳಾಗ್ತವೆ. ಹೀಗಾಗಿ ಈ ಏರ್ ಶೋಗೆ ಬಹಳ ಮಹತ್ವ ಇದೆ. ಸಹಜವಾಗಿ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇರೋದ್ರಿಂದ ನಮಗಿದು ಹೆಮ್ಮೆಯ ವಿಚಾರವೂ ಕೂಡ ಹೌದು. ಮಿತ್ರರೇ, ಈ ಬಾರಿ ಏರ್ ಶೋ ಆರಂಭಗೊಳ್ಳೋದಕ್ಕಿಂತಲೂ ಮುಂಚೆ ಒಂದು ವಿಚಾರ ಬಹಳಷ್ಟು ವೈರಲ್ ಆಗ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಜನ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ರು. ಅದೇನು ಕೇಳಿದ್ರೆ, ರಷ್ಯಾದ ಯುದ್ಧ ವಿಮಾನ, ಇನ್ನೊಂದು ಕಡೆ ಅಮೆರಿಕದ ಯುದ್ಧ ವಿಮಾನ. ಅದು ಏನು ಸಾಮಾನ್ಯ ಯುದ್ಧ ವಿಮಾನಗಳಲ್ಲ, ಅತ್ಯಂತ ಪ್ರಬಲವಾದಂಥ ಈ ಭೂಮಿ ಮೇಲಿರುವಂಥ ಅತಿ ಶಕ್ತಿಶಾಲಿ 2 ಫೈಟರ್ ಜೆಟ್ಗಳು ಮುಖಾಮುಖಿಯಾಗಿ ನಿಂತ್ಕೊಂಡಿದ್ವು. ಅಮೆರಿಕದ F-35 ಮತ್ತು ರಷ್ಯಾದ Su-57 ಇವೆರಡೂ ಮುಖಾಮುಖಿಯಾಗಿ ನಿಂತ್ಕೊಂಡಿದ್ವು. ಇದನ್ನು ನೋಡ್ಬಿಟ್ಟು ಜನ ಏನು ಮಾತನಾಡ್ತಾ ಇದ್ರು, ಇದು ಕೇವಲ ಭಾರತದಲ್ಲಿ ಮಾತ್ರ ಆಗೋದಕ್ಕೆ ಸಾಧ್ಯ ಅಂತ ಜನ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ರು. ಮಿತ್ರರೇ, ಇದು ನಿಜವಾಗ್ಲೂ ದೊಡ್ಡ ವಿಚಾರ. ಯಾಕೆಂದರೆ ರಷ್ಯಾ ಮತ್ತು ಅಮೆರಿಕ ಯಾವತ್ತೂ ಮುಖಾಮುಖಿ ಆಗೋದಿಲ್ಲ. ಅವರಿಬ್ಬರು ಪರಸ್ಪರ ಶತ್ರುಗಳು. ರಷ್ಯಾ ಮತ್ತು ಅಮೆರಿಕದ ನಡುವೆ ಡಿಫೆನ್ಸ್ ವಿಚಾರದಲ್ಲಿ ಸಾಕಷ್ಟು ಪೈಪೋಟಿ ಇದೆ. ಅಮೆರಿಕದ F-35ಗೆ ಇವತ್ತು ವಿಶ್ವದಲ್ಲಿ ಕಾಂಪೀಟ್ ಮಾಡುವಂತಹ ಇನ್ನೊಂದು ಯುದ್ಧ ವಿಮಾನ ಅಂತಂದರೆ ಅದು ರಷ್ಯಾದ Su-57. ಮತ್ಯಾವುದೂ ಇಲ್ಲ. ಚೈನಾದ ಯುದ್ಧ ವಿಮಾನಗಳಿರಬಹುದು. ಚೈನಾದ ಯುದ್ಧ ವಿಮಾನಗಳು ಬಹುತೇಕ ಅಮೆರಿಕವನ್ನು ಕಾಪಿ ಮಾಡಿದ್ದೇ ಆಗಿದೆ. ಹೀಗಾಗಿ ಅವ್ರು ಯಾರೂ ಕೂಡ ಅಮೆರಿಕಾಗೆ ಕಾಂಪಿಟೇಟರ್ ಅಲ್ಲ. ರಷ್ಯಾದ Su-57 ಇದೆಯಲ್ಲ, ಇದು ಅಮೆರಿಕದ F-35ಗೆ ನಿಜವಾದ ಕಾಂಪಿಟೇಷನ್ ಕೊಡ್ತಾ ಇರುವಂತಹ ಯುದ್ಧ ವಿಮಾನ. ಹೀಗೆ ಪೈಪೋಟಿ ನಡೆಸ್ತಿರುವಂತಹ 2 ಯುದ್ಧ ವಿಮಾನಗಳು ಕರ್ನಾಟಕದ ಯಲಹಂಕದ ವಾಯುನೆಲೆಯಲ್ಲಿ ಎದುರಾಬದರ ನಿಂತಿದ್ದಾವೆ ಅಂತಂದ್ರೆ ಸಹಜವಾಗಿ ಇದೊಂದು ಆಶ್ಚರ್ಯದ ವಿಚಾರ ತಾನೆ. ಯಾಕೆ ಹೀಗಾಗಿದೆ? ಅಮೆರಿಕ ಒಂದು ಕಡೆ ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದೆ. ನಾವು ಈ ಬಾರಿಯ ಭಾರತದ ಏರ್ ಶೋನಲ್ಲಿ ಹೆಚ್ಚು ಆಸಕ್ತಿದಾಯಕವಾಗಿ ಭಾಗವಹಿಸ್ತಾ ಇದ್ದೀವಿ, ನಮ್ಮ ಹೆಚ್ಚಿನ ಕಂಪನಿಗಳು ಭಾಗಿಯಾಗ್ತವೆ ಅಂತ. F-35, B-1 ಬಾಂಬರ್ ಹೀಗೆ ತನ್ನ ಅತ್ಯಾಧುನಿಕವಾದಂತಹ ಏರ್ಕ್ರಾಫ್ಟ್ಗಳನ್ನು ಈ ಬಾರಿ ಅಮೆರಿಕ ಭಾರತದ ಏರ್ ಶೋಗೆ ಕಳುಹಿಸಿದೆ. ರಷ್ಯಾ ಕೂಡ ಸುಮ್ಮನೆ ಕೂತಿಲ್ಲ. ಅವರು ಕೂಡ ಪ್ರಪ್ರಥಮ ಬಾರಿಗೆ Su-57 ಅನ್ನು ಭಾರತಕ್ಕೆ ಕಳುಹಿಸಿದ್ದಾರೆ. ಜೊತೆಗೆ ಮಿತ್ರರೇ, ರಷ್ಯಾದ ಪುತಿನ್ ಭಾರತಕ್ಕೆ ದೊಡ್ಡ ಆಫರನ್ನು ಕೂಡ ಮಾಡಿದ್ದಾರೆ. ಅದೇನು ಕೇಳಿದ್ರೆ, ನಿಮಗೆ ಅತ್ಯಂತ ಶಕ್ತಿಶಾಲಿಯಾದಂತಹ ಒಂದು ಮಿಸೈಲನ್ನು ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ. ಕೇವಲ ಮಿಸೈಲನ್ನು ನಿಮಗೆ ಮಾರಾಟ ಮಾಡೋದಿಲ್ಲ, ಅದರ ಎಲ್ಲ ಟೆಕ್ನಾಲಜಿಯನ್ನು ಕೂಡ ನಿಮಗೆ ಹಸ್ತಾಂತರ ಮಾಡ್ತೀವಿ. ಅದರ ಟೋಟಲ್ ಲೈಸೆನ್ಸೇ ನಿಮಗೆ ಕೊಟ್ಬಿಡ್ತೀವಿ. ನೀವು ಮುಂದಿನ ದಿನಗಳಲ್ಲಿ ಅದನ್ನು ಭಾರತದಲ್ಲೇ ತಯಾರು ಮಾಡಿಕೊಳ್ಳಿ, ಬೇರೆ ದೇಶಕ್ಕೆ ಬೇಕಾದರೂ ನೀವು ಮಾರಾಟ ಮಾಡಿ, 100% ಹಕ್ಕನ್ನು ನಿಮಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ರಷ್ಯಾ ಹೇಳ್ತಾ ಇದೆ. ರಷ್ಯಾ ಮತ್ತು ಅಮೆರಿಕ ಇಬ್ಬರೂ ಸಹ ಪೈಪೋಟಿಗೆ ಬಿದ್ದು ಭಾರತಕ್ಕೆ ಆಫರ್ ಕೊಡ್ತಾ ಇದ್ದಾರೆ. ಹಾಗಾದ್ರೆ ರಷ್ಯಾ ಕೊಟ್ಟಂತಹ ಆಫರ್ ಅನ್ನ ಭಾರತ ಒಪ್ಕೊಳ್ಳುತ್ತಾ? Su-57 ಅನ್ನ ಭಾರತ ಖರೀದಿ ಮಾಡುತ್ತಾ? ಅಮೆರಿಕದ F-35 ಅನ್ನ ಖರೀದಿ ಮಾಡುತ್ತಾ? ಯಾವುದು ನಮಗೆ ಬೆಟರ್ ಆಫರ್? ಭಾರತದ ಯೋಚನೆ ಏನು? ಭಾರತಕ್ಕೆ ಇದರ ಅನಿವಾರ್ಯತೆ ಎಷ್ಟಿದೆ? ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇವತ್ತು ಮಿತ್ರರೇ, ಭಾರತ ಯುದ್ಧ ವಿಮಾನಗಳ ಕೊರತೆಯನ್ನು ಎದುರಿಸ್ತಾ ಇದೆ. ಈ ಮಾತನ್ನು ಹೇಳಿದ್ರೆ ಕೆಲವರಿಗೆ ಆಶ್ಚರ್ಯ ಆಗಬಹುದು. ಯಾಕೆಂದರೆ ಭಾರತ ಇತ್ತೀಚೆಗಷ್ಟೇ ಸಾವಿರಾರು ಕೋಟಿಯನ್ನು ಇನ್ವೆಸ್ಟ್ ಮಾಡಿ ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿದೆಯಲ್ಲ, ಅದು ಕೂಡ ಅತ್ಯಂತ ಶಕ್ತಿಶಾಲಿಯಾದಂತಹ ಯುದ್ಧ ವಿಮಾನಗಳು. ಹೀಗಿದ್ರೂ ಕೂಡ ಭಾರತದ ಏರ್ಫೋರ್ಸ್ಗೆ ಯಾಕೆ ಯುದ್ಧ ವಿಮಾನದ ಕೊರತೆ ಕಾಡುತ್ತೆ? ಹೀಗೆ ಕೆಲವರಿಗೆ ಪ್ರಶ್ನೆ ಬರಬಹುದು, ಸಹಜ ಕೂಡ. ಮಿತ್ರರೇ, ರಫೇಲನ್ನು ನಾವು ಖರೀದಿ ಮಾಡಿದ್ದೀವಿ. ಆದರೆ ರಫೇಲ್ ಯುದ್ಧ ವಿಮಾನಗಳಿದ್ದಾವಲ್ಲ, ಅವುಗಳು 4.5 ಜನರೇಷನ್ನ ಯುದ್ಧ ವಿಮಾನಗಳು. ನಮ್ಮ ಭಾರತೀಯ ಸೇನೆಗೆ ಅದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ. ಆದರೆ ಆ ಶಕ್ತಿ ನಮಗೀಗ ಸಾಕಾಗ್ತಾ ಇಲ್ಲ, ನಮಗಿನ್ನೂ ಬೇಕು. ಯಾಕೆ ಅಂತಂದರೆ, ನಮ್ಮ ಪಕ್ಕದಲ್ಲಿರುವಂತಹ ಪ್ರಬಲ ಶತ್ರು ಚೀನಾ ಏನಿದೆ, ಅವರ ಬಳಿಯಲ್ಲಿ 2 ಮಾದರಿಯ 5th ಜನರೇಷನ್ ಯುದ್ಧ ವಿಮಾನಗಳಿದ್ದಾವೆ. ಅಷ್ಟೇ ಅಲ್ಲ ಮಿತ್ರರೇ, ಅವರು ಇತ್ತೀಚೆಗೆ ಘೋಷಣೆ ಮಾಡಿದ್ದಾರೆ, ನಮ್ಮದು 6th ಜನರೇಷನ್ ಯುದ್ಧ ವಿಮಾನವೂ ಕೂಡ ಸಕ್ಸಸ್ ಆಗಿದೆ ಅಂತ. ಹೀಗಾಗಿ ಭಾರತ ನಾವು 4.5 ಜನರೇಷನ್ನ 2 ಸ್ಕ್ವಾಡ್ರನ್ ಯುದ್ಧ ವಿಮಾನವನ್ನು ಖರೀದಿ ಮಾಡಿದ್ದೀವಿ, ನಮಗೆ ತೃಪ್ತಿ ಇದೆ ಅಂತ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮಗೂ ಸಹ 5th ಜನರೇಷನ್ನ ಯುದ್ಧ ವಿಮಾನದ ಅಗತ್ಯತೆ ಇದೆ. ಕೆಲವರಿಗೆ ಅನಿಸಬಹುದು, ಭಾರತ ಆಮ್ಕಾ ಯೋಜನೆಯನ್ನು ಕೈಗೆತ್ತಿಕೊಂಡಿದೆಯಲ್ಲ, ನಮ್ಮದೇ 5th 6th ಜನರೇಷನ್ನ ಯುದ್ಧ ವಿಮಾನಗಳು ಅಭಿವೃದ್ಧಿ ಆಗ್ತಾ ಇದ್ದಾವಲ್ಲ ಅಂತ. ಆದರೆ ಆ AMCA ಯೋಜನೆಯ ವಿಮಾನಗಳನ್ನು HAL ರೆಡಿ ಮಾಡಿ ಭಾರತದ ಸೇನೆಗೆ ಒದಗಿಸೋದಕ್ಕೆ ಕನಿಷ್ಠ 10 ವರ್ಷ ಬೇಕು. ಅಷ್ಟು ವರ್ಷ ನಾವು ಕಾಯೋದಕ್ಕೆ ಸಾಧ್ಯ ಇಲ್ಲ. ಚೈನಾದ ಬಳಿಯಲ್ಲಿ 6th ಜನರೇಷನ್ ಯುದ್ಧ ವಿಮಾನವೂ ಬರಬಹುದು, 6.5 ಜನರೇಷನ್ನ ಮತ್ತಷ್ಟು ಯುದ್ಧ ವಿಮಾನಗಳು ಕೂಡ ಬರಬಹುದು. ಇದರ ನಡುವೆ ಇನ್ನೊಂದು ಬೆಳವಣಿಗೆ ಆಗಿದೆ. ಚೈನಾ ತನ್ನ J-20 ಯುದ್ಧ ವಿಮಾನಗಳನ್ನು, ಅಂದರೆ 5th ಜನರೇಷನ್ನ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನಕ್ಕೆ ಮಾರಾಟ ಮಾಡುವಂತಹ ಡೀಲನ್ನು ಕೂಡ ಕುದುರಿಸ್ತಾ ಇದೆ. ಪಾಕಿಸ್ತಾನ 40 ಯುದ್ಧ ವಿಮಾನಗಳನ್ನು ಕೇವಲ 2 ವರ್ಷದ ಅವಧಿಯಲ್ಲಿ ಖರೀದಿ ಮಾಡೋದಕ್ಕೂ ಕೂಡ ಯೋಜನೆಯನ್ನು ರೂಪಿಸ್ತಾ ಇದೆ. ಇದು ಭಾರತಕ್ಕೆ ಸಹಜವಾಗಿ ಆತಂಕ ತರುವಂತಹ ವಿಚಾರ. ಇದರ ಜೊತೆಗೆ ಭಾರತೀಯ ವಾಯುಸೇನೆ ಏನು ಹೇಳ್ತಾ ಇದೆ, ನಮಗೆ ಇಮಿಡಿಯೇಟ್ ಆಗಿ 114 ಯುದ್ಧ ವಿಮಾನಗಳ ಅವಶ್ಯಕತೆ ಇದೆ. ನೀವು 4.5 ಜನರೇಷನ್ನ ಯುದ್ಧ ವಿಮಾನವನ್ನು ಖರೀದಿ ಮಾಡಿದ್ರೂ ತೊಂದರೆ ಇಲ್ಲ, ಅಥವಾ 5th ಜನರೇಷನ್ನ ಯುದ್ಧ ವಿಮಾನವನ್ನು ಸೇನೆಗೆ ಒದಗಿಸಿದ್ರೂ ಕೂಡ ತೊಂದರೆ ಇಲ್ಲ. ನಮಗೆ 2 ಯುದ್ಧ ವಿಮಾನಗಳು ಬೇಕು. ಅದು ಕೂಡ ಎಷ್ಟು ಬೇಕು? 114 ಯುದ್ಧ ವಿಮಾನಗಳು.
ಹೀಗಾಗಿ ಭಾರತ ಸರ್ಕಾರ ಏನ್ ಮಾಡ್ತಾ ಇದೆ, ವಿಶ್ವದ ಕೆಲ ಪ್ರಮುಖ ಫೈಟರ್ ಜೆಟ್ ಕಂಪನಿಗಳ ಜೊತೆಗೆ ಡೀಲ್ ಕುದುರಿಸೋದಕ್ಕೆ ಭಾರತ ಯತ್ನ ಮಾಡ್ತಾ ಇದೆ. ಇದುವರೆಗೆ ಯಾರು ಫ್ರಂಟ್ ರನ್ನರ್ ಆಗಿದ್ದಾರೆ ಕೇಳಿದ್ರೆ ಫ್ರಾನ್ಸ್ನವ್ರು ಹೇಳ್ತಾ ಇದ್ದಾರೆ, ನಾವೇನು ರಫೇಲ್ ಕೊಟ್ಟಿದ್ದೀವಿ, ಇದಕ್ಕಿಂತಲೂ ಸುಧಾರಿತವಾದಂತಹ ವಿಮಾನವನ್ನು ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಅಂದ್ರೆ ರಫೇಲ್ನಲ್ಲೇ ನೆಕ್ಸ್ಟ್ ವರ್ಷನ್ ಅನ್ನ ಬೇಕಾದ್ರೂ ನಾವು ನಿಮಗೆ ಒದಗಿಸ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸ್ವೀಡನ್ ಹೇಳ್ತಾ ಇದೆ, ನಾವು ಕೂಡ ಗ್ರಿಪ್ಪನ್ ಯುದ್ಧ ವಿಮಾನಗಳನ್ನು ಕೊಡ್ತೀವಿ ಬೇಕಾದ್ರೆ, ಅದು ಕೂಡ ತುಂಬಾ ಸಾಮರ್ಥ್ಯ ಇದೆ ಅಂತ. ಇತ್ತ ಕಡೆಯಲ್ಲಿ ಅಮೆರಿಕ ಏನು ಆಫರ್ ಮಾಡ್ತಾ ಇದೆ ಅಂತಂದ್ರೆ, ನಿಮಗೆ 4.5 ಜನರೇಷನ್ನ ಯುದ್ಧ ವಿಮಾನ ಬೇಕು ಅಂತಂದ್ರೆ F-21 ತೆಗೆದುಕೊಳ್ಳಿ, ಇಲ್ಲ ನಿಮಗೆ 5th ಜನರೇಷನ್ ಯುದ್ಧ ವಿಮಾನ ಬೇಕು ಅಂತಂದ್ರೆ F-35 ಅನ್ನು ಕೊಡೋದಕ್ಕೂ ನಾವು ಸಿದ್ಧ ಇದ್ದೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ರಷ್ಯಾ Su-57 ಬಗ್ಗೆ ಆಫರ್ ಮಾಡ್ತಾ ಇದೆ. ಭಾರತಕ್ಕೀಗ ಗೊಂದಲ, ಯಾವುದನ್ನ ಖರೀದಿ ಮಾಡೋದು, ಯಾವುದು ನಮಗೆ ಬೆಟರ್ ಆಪ್ಷನ್ ಅಂತ. ನಾನು ಈ ಮಾತು ಹೇಳ್ತಿದ್ದಂತೆ ಕೆಲವರಿಗೆ ಅನ್ಸಿರುತ್ತೆ, ನಾವು ರಷ್ಯಾ ಜೊತೆಗೆ ಖರೀದಿ ಒಪ್ಪಂದವನ್ನು ಮಾಡ್ಕೊಳ್ಬೇಕು, ಯಾಕೆಂದ್ರೆ ಅವರು ನಮಗೆ ಪರಮ ಮಿತ್ರ ದೇಶ, ಈ ಹಿಂದೆ ಅನೇಕ ಯುದ್ಧ ವಿಮಾನಗಳನ್ನು ಭಾರತಕ್ಕೆ ಅವರು ಕೊಟ್ಟಿದ್ದಾರೆ, ಹೀಗಾಗಿ ರಷ್ಯಾದ ಆಫರ್ ನಮಗೆ ಬೆಟರ್ ಅಂತ ಅನೇಕರ ಮನಸ್ಸಿನಲ್ಲಿ ಬಂದಿರುತ್ತೆ, ಅದು ಸಹಜವೂ ಕೂಡ. ಆದರೆ ಭಾರತ ಕೆಲವೊಂದಷ್ಟು ಒತ್ತಡಗಳನ್ನು ಎದುರಿಸ್ತಾ ಇದೆ. ಅಮೆರಿಕದಲ್ಲಿ ಸರ್ಕಾರ ಬದಲಾಗಿದೆ, ಅವರನ್ನು ಕೂಡ ಸ್ವಲ್ಪ ಖುಷಿಪಡಿಸಬೇಕಾದಂತಹ ಅನಿವಾರ್ಯತೆ ಭಾರತಕ್ಕೂ ಕೂಡ ಇದೆ. ಹೀಗಾಗಿ ಭಾರತ ಏಕಾಏಕಿಯಾಗಿ ಯಾವುದೋ ನಿರ್ಧಾರವನ್ನು ಕೈಗೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಆದರೆ ರಷ್ಯಾದ Su-57 ಬಗ್ಗೆ ಭಾರತಕ್ಕೆ ಹೆಚ್ಚು ಒಲವಿದೆ. ಅದಕ್ಕೆ ಮುಖ್ಯ ಕಾರಣ ಏನು ಕೇಳಿದ್ರೆ ಅದರ ಬೆಲೆ. ಇವತ್ತು ರಷ್ಯಾದ ಒಂದು Su-57 ಅನ್ನು ರೆಡಿ ಮಾಡಬೇಕು ಅಂತಂದ್ರೆ $45 to $50 ಮಿಲಿಯನ್ ವೆಚ್ಚ ಆಗುತ್ತೆ. ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದರೆ ಸರಿಸುಮಾರು 435 ಕೋಟಿ ರೂಪಾಯಿ. ನೀವು ಅದನ್ನು ಹೆಚ್ಚು ಅಪ್ಗ್ರೇಡ್ ಮಾಡಬೇಕಪ್ಪ, ಈಗ ಭಾರತಕ್ಕೆ ಬೇರೆ ರೆಡಾರ್ ಸಿಸ್ಟಮ್ ಬೇಕಾಗುತ್ತೆ, ಬೇರೆ ಮಿಸೈಲ್ಗಳನ್ನು ಅದಕ್ಕೆ ಅಳವಡಿಸಿಕೊಡ್ಬೇಕಾಗತ್ತೆ. ಈ ರೀತಿಯಾಗಿ ಅಪ್ಗ್ರೇಡ್ ಮಾಡಬೇಕು ಅಂತಂದರೆ ಅದರ ಬೆಲೆ ಜಾಸ್ತಿ ಆಗುತ್ತೆ. ಇದು ಹೇಗೆ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ನೀವೊಂದು ಕಾರನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಅದರ ಬೇಸ್ ವೇರಿಯಂಟ್ ಬೆಲೆ ತೀರಾ ಕಡಿಮೆ ಇರುತ್ತೆ. ನೀವು ಅದರಲ್ಲಿ ಹೆಚ್ಚಿನ ಕಂಫರ್ಟ್ ಬೇಕು, ನನಗೆ ಇದನ್ನು ಆ್ಯಡ್ ಮಾಡಬೇಕು, ಇನ್ನೊಂದು ಆ್ಯಡ್ ಮಾಡಬೇಕು ಅಂತಂದರೆ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಯುದ್ಧ ವಿಮಾನಗಳು ಕೂಡ ರಷ್ಯಾದ Su-57 ಅನ್ನು ಹಾಗೆ ಖರೀದಿ ಮಾಡ್ತೀವಿ ಅಂತಂದರೆ ಅದರ ಬೇಸ್ ವೇರಿಯಂಟ್ ಬೆಲೆ 435 ಕೋಟಿ ಇರುತ್ತೆ. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಫೀಚರ್ಸ್ ಆ್ಯಡ್ ಮಾಡಬೇಕು, ಸ್ವಲ್ಪ ಮಾಡಿಫೈ ಮಾಡಬೇಕು ಅಂತಂದರೆ ಆ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಮಿತ್ರರೇ, ಅಮೆರಿಕದ F-35 ಬೆಲೆ ಇದೆಯಲ್ಲ, ಅದರ ಬೇಸ್ ವೇರಿಯಂಟ್ ಬೆಲೆಯೇ 950 ಕೋಟಿ ಇದೆ, ಅಂದರೆ $110 ಮಿಲಿಯನ್. ಅಲ್ಲಿಗೆ ಅಮೆರಿಕದ ಒಂದು F-35 ಕೊಳ್ಳುವ ಬೆಲೆಯಲ್ಲಿ ರಷ್ಯಾದ 2 Su-57 ಬರ್ತವೆ. ಸಾಮರ್ಥ್ಯದ ವೈಸ್ ನೋಡೋದಾದ್ರೆ ಎರಡು ಸೇಮ್ ಟು ಸೇಮ್. ರಷ್ಯಾದ್ದು ಕೂಡ 5th ಜನರೇಷನ್ನ ಏರ್ಕ್ರಾಫ್ಟ್, ಅಮೆರಿಕದ್ದು ಕೂಡ 5th ಜನರೇಷನ್ನ ಏರ್ಕ್ರಾಫ್ಟ್. ವ್ಯತ್ಯಾಸ ಏನೂ ಇಲ್ಲ, ಅಮೆರಿಕದ್ದು ಬೆಲೆ ಜಾಸ್ತಿ ಅಷ್ಟೇ. ಹಾಗೆ ನೋಡೋಕೆ ಹೋದ್ರೆ ಭಾರತದ ಏರ್ಫೋರ್ಸ್ಗೆ ರಷ್ಯಾದ ಯುದ್ಧ ವಿಮಾನಗಳ ಮೇಲೆ ಒಲವು ಜಾಸ್ತಿ. ಯಾಕೆ ಅಂತ ಕೇಳಿದ್ರೆ, ನಾವು ಈ ಹಿಂದಿನಿಂದಲೂ ಕೂಡ ರಷ್ಯಾದ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿದ್ದೀವಿ, ಅದನ್ನು ಬಳಸ್ತಾ ಇದ್ದೀವಿ, ನಮ್ಮ ಸೇನೆಗೆ ಆ ಟೆಕ್ನಾಲಜಿಯ ಬಗ್ಗೆ ಅರಿವಿದೆ, ಹೀಗಾಗಿ ನಂಬಿಕೆಯೂ ಕೂಡ ಇದೆ. ಅಮೆರಿಕದ ಯುದ್ಧ ವಿಮಾನಗಳು ಭಾರತೀಯ ಸೇನೆಗೆ ಹೊಸ ಪರಿಚಯ ಆಗ್ಬಿಡುತ್ತೆ. ಭಾರತೀಯ ಸೇನೆ ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಸಾಕಷ್ಟು ಸಮಯ ಕೂಡ ಹಿಡಿಯುತ್ತೆ. ಹೀಗಾಗಿ ರಷ್ಯಾದ ಬಗ್ಗೆ ಭಾರತಕ್ಕೆ ಒಲವಿದೆ. ಆದರೆ ಏಕಾಏಕಿಯಾಗಿ ರಷ್ಯಾದಿಂದ Su-57 ಅನ್ನು ಭಾರತ ಖರೀದಿ ಮಾಡೋದಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ ಈ ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ಅಮೆರಿಕ ಕೂಡ ಭಾರತದ ಡಿಫೆನ್ಸ್ ಸೆಕ್ಟರ್ ಮೇಲೆ ಕಣ್ಣಿಟ್ಟಿದೆ, ಭಾರತ ದೊಡ್ಡ ಡೀಲನ್ನು ಕೊಡಬಹುದು ಅಂತ. ಇದೇ ಕಾರಣಕ್ಕೆ ಮಿತ್ರರೇ, ಇದುವರೆಗೆ ಟ್ರಂಪ್ ಭಾರತದ ಮೇಲೆ ಯಾವುದೇ ಟ್ಯಾರಿಫ್ ಅನ್ನು ವಿಧಿಸಿಲ್ಲ. ಟ್ರಂಪ್ ಅವರು ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ, ಬನ್ನಿ ಇಲ್ಲಿ ಮಾತನಾಡೋಣ ಅಂತ. ಏನ್ ಮಾತನಾಡ್ತಾರೆ? ಉಭಯ ಕುಶಲೋಪರಿಯನ್ನು ಮಾತನಾಡೋದಕ್ಕೆ ಕರೆದಿದ್ದಾರಾ? ಖಂಡಿತವಾಗ್ಲೂ ಅಲ್ಲ. ನಿಮ್ಮ ದೊಡ್ಡ ಡಿಫೆನ್ಸ್ ಡೀಲ್ ಇದೆಯಲ್ಲ, ಈ ಬಾರಿ ಅಮೆರಿಕ ಕೊಡಿ ಅಂತ ಹೇಳಿ ಟ್ರಂಪ್ ನೇರವಾಗಿ ಬೇಡಿಕೆ ಇಡ್ತಾರೆ. ಭಾರತ ಅದನ್ನು ಸಾರಾಸಗಟಾಗಿ ತಳ್ಳಿ ಹಾಕೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಟ್ರಂಪ್ ಕಾಲಾವಧಿಯಲ್ಲಿ ಭಾರತ ಮತ್ತು ಅಮೆರಿಕದ ಸಂಬಂಧ ಉತ್ತಮವಾಗಿರುವಂತಹದ್ದು ಭಾರತದ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಬಹಳ ಮುಖ್ಯವಾಗುತ್ತೆ. ಹೀಗಾಗಿ ಭಾರತ ಇದನ್ನು ಬ್ಯಾಲೆನ್ಸ್ ಮಾಡಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಬಂದು ನಿಂತ್ಕೊಂಡಿದೆ. ಭಾರತ ಸರ್ಕಾರ ಏನು ಮಾಡಬಹುದು? ನನಗನಿಸಿದ ಮಟ್ಟಿಗೆ ಮಿತ್ರರೇ, ಕೆಲ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಿರುವ ಪ್ರಕಾರ ಭಾರತ ಎರಡೂ ಆಫರ್ಗಳನ್ನು ಒಪ್ಪಿಕೊಳ್ಳಬಹುದು. ಅಂದ್ರೆ ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ಯುದ್ಧ ವಿಮಾನದ ಬೇಡಿಕೆ ಇದೆ. ಹೀಗಾಗಿ ಭಾರತ ಏನು ಮಾಡಬಹುದು? ಅಮೆರಿಕದಿಂದ ಒಂದು 2 ಸ್ಕ್ವಾಡ್ರನ್ F-35 ಅನ್ನು ಖರೀದಿ ಮಾಡೋದು, ಇನ್ನೊಂದು ಕಡೆ ರಷ್ಯಾದಿಂದ Su-57 ಅನ್ನು ಒಂದು 2 ಸ್ಕ್ವಾಡ್ರನ್ ಖರೀದಿ ಮಾಡೋದು. ಇದರಿಂದ ಭಾರತಕ್ಕೆ ಒಂದು ರೀತಿಯಲ್ಲಿ ಲಾಭ ಆಗುತ್ತೆ. ಒಂದು ಕಡೆ ಅಮೆರಿಕವನ್ನು ಸಮಾಧಾನ ಮಾಡದಂತಾಗುತ್ತೆ, ಇನ್ನೊಂದು ಕಡೆ ನಮ್ಮ ಪರಮ ಮಿತ್ರನಾದಂತಹ ರಷ್ಯಾವನ್ನು ಕೂಡ ಖುಷಿಪಡಿಸಿದಂತಾಗುತ್ತೆ. ಜೊತೆಗೆ ಭಾರತೀಯ ವಾಯುಸೇನೆಗೆ 2 ಟೆಕ್ನಾಲಜಿಯ ಪರಿಚಯ ಆಗುತ್ತೆ. ಹೀಗಾಗಿ ಮಿತ್ರರೇ, ಈ F-35 ಇರಬಹುದು, Su-57 ಖರೀದಿ ವಿಚಾರ ಇರಬಹುದು, ಮುಂದಿನ ಕೆಲ ದಿನಗಳ ಕಾಲ ಭಾರಿ ಚರ್ಚೆಯಲ್ಲಿರುತ್ತೆ. ಇದರ ಜೊತೆಗೆ ರಷ್ಯಾ ನಮಗೆ ಇನ್ನೊಂದು ಆಫರ್ ಅನ್ನು ಕೊಟ್ಟಿದೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಪುತಿನ್ ಹೇಳ್ತಾ ಇದ್ದಾರೆ, ಭಾರತಕ್ಕೆ ನಾವು R-37M ಮಿಸೈಲ್ ಅನ್ನು ಕೊಡೋದಕ್ಕೆ ರೆಡಿ ಆಗಿದ್ದೀವಿ. ಕೇವಲ ಮಿಸೈಲ್ ಅನ್ನು ಮಾತ್ರ ನಾವು ಮಾರಾಟ ಮಾಡೋದಿಲ್ಲ, ಭಾರತಕ್ಕೆ ಆ ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಜೊತೆಗೆ ಅದರ ಸಂಪೂರ್ಣ ತಯಾರಿಕೆಯ ಲೈಸೆನ್ಸ್ ಅನ್ನು ಕೂಡ ಭಾರತಕ್ಕೆ ಕೊಟ್ಟು ಬಿಡ್ತೀವಿ. ರಷ್ಯಾದವರು ಕೊಟ್ಟಂತಹ ಟೆಕ್ನಾಲಜಿಯನ್ನು ಬಳಸಿಕೊಂಡು ತಮ್ಮ ಫ್ಯಾಕ್ಟರಿಗಳಲ್ಲಿ ಭಾರತ ಅದನ್ನು ರೆಡಿ ಮಾಡ್ಕೊಳ್ಳಲಿ, ನಂತರ ಅದನ್ನು ಬೇಕಾದರೆ ಮಾರಾಟ ಮಾಡಲಿ. ಈಗಾಗಲೇ ರಷ್ಯಾದ ಸಹಯೋಗದೊಂದಿಗೆ ನಾವು ಬ್ರಹ್ಮೋಸ್ ಮಿಸೈಲ್ಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ. ಈಗ ಭಾರತ ಏನು ಮಾಡುತ್ತೆ? ಅದನ್ನು ತನ್ನ ಮಿತ್ರ ದೇಶಗಳಿಗೆ ಬೇಕಾದರೆ ಮಾರಾಟ ಮಾಡುತ್ತೆ. ಆ ಹಕ್ಕನ್ನು ಭಾರತ ಹೊಂದಿದೆಯಲ್ಲ, ಅದೇ ರೀತಿಯಾಗಿ
ಈ R-37M ಮಿಸೈಲ್ಗಳೇನಿದಾವೆ ಅದನ್ನು ಕೂಡ ಭಾರತದಲ್ಲೇ ರೆಡಿ ಮಾಡಿಕೊಂಡು ಇವ್ರು ಬೇಕಾದ್ರೆ ಮಾರಾಟ ಮಾಡಲಿ, ನಾವು ಅದಕ್ಕೆ ಸಿದ್ಧ ಇದ್ದೀವಿ ಹೀಗಂತ ರಷ್ಯಾ ಆಫರ್ ಮಾಡ್ತಾ ಇದೆ. ಈ R-37M ಮಿಸೈಲ್ ಇದೆಯಲ್ಲ, ಇದು ವಿಶ್ವದಲ್ಲೇ ಅತ್ಯಂತ ಲಾಂಗ್ ರೇಂಜ್ ನ ಏರ್ ಟು ಏರ್ ಮಿಸೈಲ್, ಬಹಳ ಶಕ್ತಿಶಾಲಿಯಾದಂತಹ ಮಿಸೈಲ್. ಹೀಗಾಗಿ ಭಾರತ ಈ ಆಫರ್ ಅನ್ನು ಕೂಡ ಒಪ್ಪಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಮಿತ್ರರೇ, ಇದೆಲ್ಲ ವಿಚಾರ ಹೇಳದಂತಹ ಸಂದರ್ಭದಲ್ಲಿ ಕೆಲವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ತಾ ಇರಬಹುದು. ಇಷ್ಟು ದಿನ ಭಾರತ ಸರ್ಕಾರ ಹೇಳ್ತಾ ಇತ್ತಲ್ಲ, ನಾವು ರಕ್ಷಣಾ ಇಲಾಖೆಯಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸ್ತೀವಿ ಅಂತ. ಈ ರೀತಿಯಾಗಿ ಹೊರದೇಶಗಳಿಂದ ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದಾಗಿರಬಹುದು, ಮಿಸೈಲ್ಗಳನ್ನು ಖರೀದಿ ಮಾಡೋದಾಗಿರಬಹುದು, ಇದನ್ನೇ ಮಾಡ್ತಾ ಇದ್ರೆ ಆತ್ಮನಿರ್ಭರತೆಯನ್ನು ಸಾಧಿಸೋದಾದ್ರೂ ಹೇಗೆ? ನಮ್ಮ ಆಮ್ಕಾ ಪ್ರಾಜೆಕ್ಟ್ ಏನಾಗಿದೆ? ನಾವೇ 5th 6th ಜನರೇಷನ್ನ ಯುದ್ಧ ವಿಮಾನಗಳನ್ನು ರೆಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಂಥ HAL ಎಲ್ಲಿ ಹೋಯ್ತು? ಹೀಗಂತ ಕೆಲವರಿಗೆ ಪ್ರಶ್ನೆ ಬರ್ತಾ ಇರಬಹುದು. ಮಿತ್ರರೇ, ಈಗಲೂ ಕೂಡ ನಮ್ಮ ಆಮ್ಕಾ ಪ್ರಾಜೆಕ್ಟ್ ಪ್ರಗತಿಯಲ್ಲಿದೆ. ಆದರೆ ಇದು ತಕ್ಷಣಕ್ಕೆ ಆಗುವಂತಹ ಪ್ರಾಜೆಕ್ಟ್ ಅಲ್ಲ. ಯಾಕೆ ಅಂತಂದರೆ ಈಗಾಗಲೇ ವಿಳಂಬ ಆಗಿ ಹೋಗಿದೆ. ಭಾರತ ಸರ್ಕಾರ ಈಗಾಗಲೇ ಈ ಆಮ್ಕಾ ಪ್ರಾಜೆಕ್ಟ್ಗೋಸ್ಕರವಾಗಿ 15,000 ಕೋಟಿಯನ್ನು ಮೀಸಲಿಟ್ಟಿದೆ, ಅದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದೆ. ಆದರೆ HAL ಇದನ್ನು ಯುದ್ಧ ವಿಮಾನವಾಗಿ ಭಾರತೀಯ ಸೇನೆಗೆ ಕೊಡಬೇಕು ಅಂತಂದರೆ ಇನ್ನು ಕನಿಷ್ಠ 10 ವರ್ಷಗಳ ಕಾಲ ಬೇಕಾಗುತ್ತೆ. ಆಮ್ಕಾದ ಮಾರ್ಕ್ 1 ಇದು 5th ಜನರೇಷನ್ ಯುದ್ಧ ವಿಮಾನ, ಇದು ಭಾರತೀಯ ಸೇನೆಗೆ ಸೇರ್ಕೋಬೇಕಾದ್ರೆ 2035 ಆಗುತ್ತೆ. ಅಲ್ಲಿಯವರೆಗೆ ನಾವೇನು ಮಾಡೋದು? ನಮಗೆ ಎರಡೆರಡು ಪ್ರಬಲ ಶತ್ರುಗಳಿದ್ದಾರೆ. ಈಗಾಗಲೇ ಪಾಕಿಸ್ತಾನ ಚೈನಾದಿಂದ 5th ಜನರೇಷನ್ನ ಯುದ್ಧ ವಿಮಾನ ಖರೀದಿಗೆ ಯೋಚನೆ ಮಾಡ್ತಾ ಇದೆ. ಅವರು ಒಪ್ಪಂದಗಳನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಚೈನಾ ಹೇಳ್ತಾ ಇದೆ, ನಾವು 6th ಜನರೇಷನ್ನ ಯುದ್ಧ ವಿಮಾನವನ್ನು ರೆಡಿ ಮಾಡಿಬಿಟ್ಟಿದ್ದೀವಿ, ಅದರಲ್ಲಿ ಸಕ್ಸಸ್ ಆಗಿದ್ದೀವಿ ಅಂತ. ಹೀಗಾಗಿ ಭಾರತಕ್ಕೆ ತುರ್ತಾಗಿ 5th ಜನರೇಷನ್ನ ಯುದ್ಧ ವಿಮಾನ ಬೇಕು. ಹೀಗಾಗಿ ನಾವು ರೆಡಿ ಮಾಡ್ತೀವಿ ಅನ್ನುವಂಥದ್ದು ಈಗ ಪ್ರಶ್ನೆ ಅಲ್ಲ. ನಾವು ಅಮೆರಿಕದಿಂದ ಖರೀದಿ ಮಾಡ್ತಾ ಇದೀವಾ, ರಷ್ಯಾದಿಂದ ಖರೀದಿ ಮಾಡ್ತೀವಾ? ನಮ್ಮ ವಾಯುಸೇನೆಗೆ Su-57 ಬರುತ್ತಾ ಅಥವಾ ಅಮೆರಿಕದ F-35 ಬರುತ್ತಾ? ಇದಷ್ಟೇ ಈಗಿರುವಂತಹ ಪ್ರಶ್ನೆ. ಮಿತ್ರರೇ, ನಿಮ್ಗೇನು ಅನ್ಸುತ್ತೆ? ಭಾರತಕ್ಕೆ ಯಾವುದು ಬೆಟರ್ ಆಫರ್? ಭಾರತ ಯಾರ ಬಗ್ಗೆ ಯೋಚನೆ ಮಾಡಬೇಕು? ಯಾವ ಯುದ್ಧ ವಿಮಾನವನ್ನು ಖರೀದಿ ಮಾಡಬೇಕು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.